ನಮಸ್ತೆ ಗೆಳೆಯರೆ. ಇವತ್ತು ನಮ್ಮ ಮಧುವನ ಗೋವಾಸ್ಯಂಗೆ 2 ವಿಶೇಷ ಅತಿಥಿಗಳು ಬಂದಿದೆ. ಅವುಗಳನ್ನ ನಿಮಗೆ ಪರಿಚಯ ಮಾಡಿಸ್ಬೇಕು. ಬನ್ನಿ ತೋರಿಸ್ತೀನಿ. ನೋಡಿ, ಇದು ನಮ್ಮ ಮಧುವನ ಗೋವಾಸ್ಯಂ. ಎಲ್ಲೆಲ್ಲೂ ಹಸುಗಳು, ಎಲ್ಲೆಲ್ಲೂ ಎತ್ತುಗಳು, ವೃಷಭಗಳು, ಮೇಕೆಗಳು, ಕೋಳಿಗಳು, ಮೊಲಗಳು, ಸಸ್ಯಾಹಾರಿಯ ಸಂಪದ ಇದು. ನೋಡಿ, ಇಷ್ಟು ಸುಂದರವಾದ ಗೋಶಾಲೆಗೆ ಇವತ್ತು ವಿಶೇಷ ಅತಿಥಿಗಳು ಬಂದಿದ್ದಾರೆ. ಅವ್ರನ್ನ ತೋರಿಸ್ತೀನಿ. ಯಾಕೆ ಬಂದರು ಅಂತ ಕೂಡ ಹೇಳ್ತೀನಿ. ಬನ್ನಿ ನೋಡಿ, ಇಲ್ಲಿದೆ ನೋಡಿ, ಆ ಕೆಂಪಗಿರೋದು ವರಾಹ, ಕಪ್ಪಗಿರೋದು ವಸುಂಧರ ಅಂತ, ಹೆಣ್ಣು ಗಂಡು. ವಿಶ್ವದ ಅತ್ಯಂತ ಶ್ರೇಷ್ಠ ಹಂದಿಗಳಲ್ಲಿ ಬ್ರೀಡ್ಗಳಲ್ಲಿ 2 ಬ್ರೀಡನ್ನು ಸೇರಿಸಿ ಮಾಡಿರುವಂಥ ಬ್ರೀಡ್. ಒಂದೊಂದು 400 kg ದೊಡ್ಡದಾಗತ್ತೆ. ದೃಢಕಾಯ ಮನುಷ್ಯನ 4 ಪಟ್ಟು ಚಿಕ್ಕ ಮರಿಗಳಿವು. ಇವುಗಳನ್ನು ಸಾಕಬೇಕು ಅನ್ನೋ ಹಂಬಲ. ಯಾಕಂದ್ರೆ ಭೂವರಾಹ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಿರಲ್ಲ, ಅದು ವಿಗ್ರಹಾರಾಧನೆ. ಭೂತಾನಿ ಅಂತಿ ಭೂತೇಜ್ಯ ಅಂದ್ರೆ ಸರ್ವಭೂತಗಳನ್ನು ಸಲಹುವ ಮನುಷ್ಯ ನನಗೆ ಅತ್ಯಂತ ಪ್ರಿಯ ಅಂತ ಹೇಳ್ತಾರೆ. ಭೂಮಿಯ ಆರಂಭ ಕಾಲದಲ್ಲಿ ಸಸ್ಯ ಸಂಪನ್ನ ಸಮುದ್ರದೊಳಗಡೆ ನೀರಲ್ಲ, ನೀರಾಮಯವಾಗಿತ್ತು, ನೀರಾಯಣವಾಗಿತ್ತು, ನಾರಾಯಣವಾಯಿತು. ಆ ಭೂಮಿ ಪೂರ ನೀರಾವೃತವಾಗಿದ್ದಾಗ ಮೀನು ಸ್ವಲ್ಪ ಜೌಗು ಬಂದಾಗ ಆಮೆ ಮತ್ತೆ ಹುಟ್ಟಿದ್ದೆ ವರಾಹ. ಅದಕ್ಕೆ ಮತ್ಸ್ಯಕೂರ್ಮ ವರಾಹ ಅಂತಾರೆ. ಆ ವರಾಹ ಭಗವಂತನ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲಿ ಬೆಳೆದು ಬಂದಂತಹ ಬ್ರೀಡು. ವರಾಹ ಶ್ರೀ ಮಹಾವಿಷ್ಣುವಿನ ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ 3ನೇ ಅವತಾರ. ಯಾಕೆ ಅಂದ್ರೆ, ನೀವು ಗೂಗಲ್ ಮಾಡಿ ನೋಡಿ, 84 ಕೋಟಿ ಜೀವಕೋಟಿಗಳಲ್ಲಿ ಅತ್ಯಂತ ಸ್ವಚ್ಛವಾದದ್ದು, ಮೀನಿಗಿಂತ ಸ್ವಚ್ಛವಾದದ್ದು ವರಾಹ. ಪಾಪ ಮೀನುಗಳಿಗಿದ್ದಂಗೆ ಬೆವರಿನ ಗ್ರಂಥಿಗಳಿರೋದಿಲ್ಲ. ಯಾಕಂದ್ರೆ ಅಪ್ಡೇಷನ್ ಮಾಡಲು ನೀರಿನಿಂದ ಮಣ್ಣನ್ನ ಬೇರ್ಪಡಿಸಿ ಭೂಮಿಯನ್ನು ನಮ್ಮದಾಗಿಸಿದಂತಹ ಭೂವರಾಹ ಇದು. ಅದಕ್ಕೆ ಭೂಮಿ ಈತನ ಪತ್ನಿ ಅಂತ ಹೇಳ್ತಾರೆ. ಸುವರ ಅಂದ್ರೆ ಒಳ್ಳೆಯ ವರ ಅಂತ ಅರ್ಥ. ಜಗತ್ತಿನ ಶ್ರೇಷ್ಠ ವರನನ್ನು ಸುವರ ಅಂತ ಕರೀತಾರೆ. ನಾವು ಸುವರ್ ಅಂದ್ರೆ ಅಪಾರ್ಥ ಮಾಡ್ಕೋತೀವಿ. ಆಕ್ಚುಲಿ ಸುವರ ಅಂದ್ರೆ ಅತ್ಯಂತ ಶ್ರೇಷ್ಠ ರೆಕಮೆಂಡೆಡ್ ನೇಮ್ ಅದು. ಸುವರ ಮದುವೆ ಇನ್ವಿಟೇಷನ್ಸ್ ಅಲ್ಲಿ ಸುವರ, ಸುವಧು ಅಂತ ಇಡಬೇಕು. ಆಕ್ಚುಲಿ ಸುಸ್ವಾಗತ ಇಟ್ಟಂಗೆ. ಈ ವರಾಹಗಳು ತುಂಬಾ ಮಿತ್ರರು. ಆಕ್ಚುಲಿ ತುಂಬಾ ಫ್ರೆಂಡ್ಲಿ. ಇವು ಹತ್ರ ಹೋದ್ರೆ ತೊಡೆ ಮೇಲೆ ಬಂದು ಕುತ್ಕೊಳ್ಳುತ್ತೆ. ಆದ್ರೆ ಗಲೀಜ್ ಅಂತ ನಾವು ಭಾವಿಸಿದ್ದೀವಿ. ಇದು ಸ್ವಚ್ಛವಾಗಿರುತ್ತೆ, ಸುತ್ತಲೂ ಸ್ವಚ್ಛವಾಗಿರುತ್ತೆ. ಹಂದಿ ಇದ್ದರೆ ಕೇರಿ ಶುದ್ಧಿ ಹೆಂಗೋ ಹಾಗೆ ನಿಂದಕರಿರಬೇಕು ಅಂತಾರೆ ನೋಡಿ ಪುರಂದರದಾಸರು. ಅಂದ್ರೆ ಹಂದಿ ತಾನು ಶುದ್ಧ ಅಲ್ಲದೆ ಜಗತ್ತನ್ನು ಶುದ್ಧವಾಗಿಡುತ್ತೆ. ಹಂದಿಗಳನ್ನ ಸಾಕಬೇಕು ಅನ್ನಿಸ್ತು. ಶಿಲ್ಪದಲ್ಲಿ ಮಾಡಿರುವ ವರಾಹ ಮೂರ್ತಿಗೆ ಅಭಿಷೇಕ ಮಾಡಿದ ಹಾಗೆ ಇದರೊಳಗಿರೋ ಜಠರಾಗ್ನಿಗೆ ಊಟ ಒದಗಿಸಿ ಇವುಗಳ ವಂಶಾಭಿವೃದ್ಧಿ ಮಾಡಿದ್ರೆ ಇದಕ್ಕಿಂತ ದೊಡ್ಡ ಸೇವೆ ಇಲ್ಲ ಅಂತ ಅನ್ನಿಸಿದಾಗ ಹಾಸನ್ನಿಂದ ಸಂದೀಪ್ ಗೌಡ ಎನ್ನುವ ಫಾರ್ಮ್ ಇಂದ 2 ವರಾಹರನ್ನ ಕಳಿಸ್ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ ಹೇಳುತ್ತಾ, ಆಕ್ಚುಲಿ ಈ ವರಾಹ ಸ್ವಾಮಿ ನಿಮ್ಗೆ ಗೊತ್ತಿಲ್ಲ, ನಾವು ಸಾಕುವ ಉದ್ದೇಶ ಅಷ್ಟೇ ನಮ್ದು. ಎಂಟೈರ್ ಗೋಶಾಲೆಯಲ್ಲಿ ಹಾಲು ಕೂಡ ಅದರ ಮರಿಗೆ ಅದೇ ಸಿಗಬೇಕು. ಯಾವ ಹಸುವಿಗೂ ಮೂಗುದಾರ ಕಟ್ಟಿಲ್ಲ. ಎಲ್ಲವನ್ನ ಫ್ರೀಯಾಗಿ ಬಿಟ್ಟಿದ್ದೀವಿ. ಈ ರೀತಿ ನಾವು ಗೋಶಾಲೆನ ನೋಡ್ತಾ ಇದ್ವಿ. ಕೋಳಿ ಆಗ್ಲಿ, ಮೊಲ ಆಗ್ಲಿ, ವರಾಹ ಆಗ್ಲಿ ಕಟ್ಟಾಕೋದಿಲ್ಲ. ಇವು ಇವತ್ತು ಇಲ್ಲಿ ಬಂದು ಊಟ ಮಾಡಕ್ ಬಂದಿದೆ. ಇದು ಪುರಾಣದಲ್ಲಿ ಒಂದು ಕತೆ ಬರುತ್ತೆ. ಇಂದ್ರನಿಗೆ ಶಾಪ ಆಗಿ ಭೂಮಿಗೆ ಬರಬೇಕಾಗತ್ತೆ. ಆವಾಗ ಅವನು ಆರಿಸ್ಕೊಂಡಿದ್ದೆ ವರಾಹ ರೂಪ. ವಿಷ್ಣು ವರಾಹ ರೂಪಂ ಅಂತ ಒಂದು ಹಾಡಿದೆ ನೋಡಿ. ವಿಷ್ಣುನೇ ವರಾಹ ಆದ್ಮೇಲೆ ನಾನು ವರಾಹ ಆಗಿ ಹೋಗ್ತೀನಿ ಅಂತ ಒಂದು ಗಂಡು ಶ್ರೇಷ್ಠ ವರಾಹ ಆಗಿ ಹೋಗುತ್ತೆ. ಆತನಿಂದ ಅನೇಕ ಹೆಣ್ಣು ವರಾಹರು ಬರ್ತಾರೆ. ಆದ್ರೆ ಅವನ ಮಗು ಇದ್ದಾಗ ದೇವತೆಗಳು, ಆಯ್ತು ವರಾಹ ಆಗಿದೆಯಾ, ಬೇಗ ಬಂದ್ಬಿಡು ಇಂದ್ರಲೋಕಕ್ಕೆ ಅಂದ್ರೆ, ಇಲ್ಲ ಸಖತ್ ಖುಷಿ ಆಗುತ್ತೆ ತಾಯಿ ಹಾಲು ಕುಡಿಯೋದು.
ಅಂತ ಹೇಳುತ್ತೆ. ಒಂದ್ ಸ್ವಲ್ಪ ಬೆಳೆದ ನಂತರ ಅಯ್ಯೋ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇದೀನಿ ಬಿಟ್ಬಿಡು, ಎಷ್ಟು ಚೆನ್ನಾಗಿದೆ, ಕೊಚ್ಚಲ್ ಆಡ್ತಾ ಇದೀನಿ, ನಿಮ್ಗೆ ಗೊತ್ತಿಲ್ಲ, ನನ್ನ ಇನ್ನೂ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಕ್ ಬಿಡಿ ಅಂತ ಹೇಳುತ್ತೆ. ಮತ್ತೆ ಬಂದು ಕೇಳಿದ್ರೆ ನನಗೊಬ್ಬ ಸಂಗಾತಿ ಸಿಕ್ಕಿದಾಳೆ, ಅವಳ ಜೊತೆ ಮದುವೆ ಆಗಿ ಸುಖವಾಗಿರೋಕ್ ಬಿಟ್ರು, ನನ್ನ ದೇವಲೋಕನು ಬಿಡ ಏನು ಬೇಡ ಅನ್ನತ್ತೆ ಇಂದ್ರ. ಇನ್ನು ಸ್ವಲ್ಪ ದಿವಸ ಆಗಿ ಬಂದ್ಮೇಲೆ ನನಗೊಂದು 12 ಮರಿಗಳಾಗಿದೆ, ಅವುಗಳನ್ನ ಲಾಲನೆ ಮಾಡಬೇಕು, ಅದ್ರ ಆಟ ನೋಡಕ್ಕೆ ಚಂದ, ನಾನು ಬರೋದಿಲ್ಲ ಅನ್ನತ್ತೆ ಇಂದ್ರ. ಅದಾದ ನಂತರ ಮೊಮ್ಮಕ್ಕಳಾಗತ್ತೆ, ಎಲ್ಲ ಆದ್ರೂ ಪೂರ್ಣ ವರಾಹ ಅವತಾರ ಸಮಾಪ್ತಿ ಆದ್ರೂ ವಾಪಸ್ ಬರಲ್ಲ ಅಂದಾಗ ದೇವತೆಗಳು ತುಂಬಾ ಗಲಾಟೆ ಮಾಡ್ತಾರೆ. ಇಂದ್ರಲೋಕ ಅಲ್ಲಕಲ್ಲೋಲ ಆಗತ್ತೆ, ನೀನ್ ಬರದೇ ಇದ್ರೆ. ಅಂದ್ರೆ ಇಂದ್ರ ಹೇಳ್ತಾನೆ, ಇಂದ್ರಲೋಕಕ್ಕಿಂತ ಶ್ರೇಷ್ಠವಾದ ಯಾವುದಾದ್ರೂ ಸುಖ ಭರಿತ ಜೀವನ ಇದ್ರೆ ಅದು ವರಾಹದ್ದು ಅಂತ ಹೇಳ್ತಾನೆ. ಇದು ಏನು ಒಂದು ಕಥೆಯ ಮೀನಿಂಗ್ ಏನು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಯಾರೋ ಹಂದಿ ಅಂದ್ರೆ ತುಂಬಾ ನೆಗ್ಲೆಕ್ಟ್ ಮಾಡ್ಬಿಡಿ, ತುಂಬಾ ಸ್ನೇಹಮಯಿ. ಅವು ಸ್ವಚ್ಛತೆ ಮಾಡೋರ್ನೆಲ್ಲ ನಮ್ಮ ದೇಶದಲ್ಲಿ ಕೆಟ್ಟ ರೀತಿಯಲ್ಲಿ ನೋಡಿದ್ದಾರೆ, ಅದು ತುಂಬಾ ತಪ್ಪು. ಯಾರು ನಮ್ಮನ್ನ ಸ್ವಚ್ಛವಾಗಿಟ್ಟಿದಾರೋ ಅವ್ರನ್ನೇ ನಾವು ಕಡೆಗಣಿಸಿದೀವಿ, ಮುಟ್ಟದವ ಅಂತ ಹೇಳಿ ಕ್ರೈಮ್ ಮಾಡಿದೀವಿ. ಆ ರೀತಿ ಕ್ರೈಮ್ಗೆ ಒಳಗಾದ ಜೀವಿಗಳಲ್ಲಿ ನಮ್ಮ ವರಾಹ ಸ್ವಾಮಿಯ ಒಂದು, ಅದೇ ನಮ್ಮ ಕರ್ನಾಟಕದ ರಾಜರೆಲ್ಲ, ಹಂಪಿ ರಾಜರು ಸೇರಿ ಬಳಸಿದ್ದು ವರಾಹ ಲಾಂಛನವನ್ನೇ ತಮ್ಮ ಧ್ವಜದಲ್ಲಿ. ಧನ್ಯವಾದ. ಅಹೋರಾತ್ರ.